ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಆಗಿ ಹೆಣ್ಮಕ್ಳಿಗೆ ನಾವು ಯಾಕೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಭಾಳ ಜಾಸ್ತಿ ಲಾಂಗ್ ವಿಡಿಯೋ ಏನಾಗ್ತಾ ಇಲ್ಲ, ಸುಮ್ಮನೆ ಸಿಂಪಲ್ ಒಂದು 2 ನಿಮಿಷ ಟೈಮ್ ಸಿಕ್ಕರೆ ನೋಡಿ. ಇದು ಹೆಣ್ಮಕ್ಳಿಗೆ ಯಾಕೆ ನಾವು ಮರ್ಯಾದೆ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ತಾಯಿನೇ ಇದ್ದಿಲ್ಲ ಅಂದ್ರೆ ನೀ ಭೂಮಿ ಬರ್ತಿದ್ದೇನಪ್ಪ? ಇಲ್ಲ. ಮತ್ತು ಅಕ್ಕ ತಂಗಿಯರು ಇದ್ದಿಲ್ಲ ನಿನಗೆ ದೀಪಾವಳಿಗೆ ಆರತಿ ಮಾಡೋರು ಯಾರಿದ್ರು? ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟೋರು ಯಾರದಾರ? ಮಡ್ದಿನೇ ಇದ್ದಿಲ್ಲ ಅಂದ್ರೆ ನಿನ್ನ ವಂಶ ಬೆಳೆಸೋರು ಯಾರದಾರ? ಯಾರೂ ಇಲ್ಲ. ಅದಕ್ಕಾಗೆ ಎಲ್ಲಗಳನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಹಡದ ತಾಯಿಗೆ, ಬೆನ್ನೆಲುಬಿಗೆ, ಮತ್ತು ಮನೆಗೆ ಬಂದ ಮಡದಿಯನ್ನು, ಮತ್ತು ಎಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಅವ್ರು ಇವ್ರು ಅಂತ ಹೇಳಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಕೊಡೋದು ನಾವು ಕಲಿಬೇಕು. ಅದು ನಮ್ಮ ಕರ್ತವ್ಯ. ಇದು ಕೊಡೋದ್ರಿಂದ ಆ ಹೆಣ್ಮಕ್ಳಿಗೆ, ಯಾಕಂದ್ರೆ ನೋಡ್ರಿ, ಈಗ ತವ್ರ ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿ ಅಲ್ಲಿ ಅವರಿಗೆ ಎಲ್ಲಿ ಫ್ರೀಡಮ್ ಇರ್ತದೆ? ತವ್ರ ಮನೆಯಲ್ಲಿ ಅಲ್ಲಿ ಆ ಬಂಧನ ಸ್ವಲ್ಪ ಬಂಧನ ಕಮ್ಮಿ ಇರುತ್ತೆ ಅಷ್ಟೆ. ಅದು ಆ ಬಂಧನ ಬಿಟ್ಟು ಬೆಳೆದು ದೊಡ್ಡವರಾಗಿ ಆ ಮನೆ ಬಿಟ್ಟು ನಿನ್ನ ಮನೆಗೆ ಬಂದು ನಿನ್ನ ಮನೆಯನ್ನು ಬೆಳಗೋ ಕೆಲಸ ಅವ್ರು ಮಾಡ್ತಾರೆ. ಅಂಥವ್ರು ನೀವು ಕೆಟ್ಟದಾಗಿ ಮಾತಾಡೋದು, ಹಾಂಗಾಯ್ತು ಹಿಂಗಾಯ್ತು, ಸುಮ್ಮನೆ ಒಂದು ಸಣ್ಣ ಕಡ್ಡಿ ಗುಡ್ಡ ಮಾಡಿಡೋದು, ಈ ಥರ ಮಾಡ್ಕೋತ ಹೋಗೋದ್ರಿಂದ ನಮ್ಮ ಸಂಸಾರ ಏನು ಉದ್ಧಾರ ಆಗಲ್ಲ, ಸಂಸಾರ ಹಾಳೇ ಆಗ್ತದ. ನೋಡ್ರಿ, ನೀವು ಯಾವ ಮನೆತನದೊಳಗೆ ಹೆಣ್ಮಕ್ಳಿಗೆ ಮರ್ಯಾದೆ ಇರ್ತದ ಆ ಮನೆತನ ಬೆಳ್ಕೋತ ಹೋಗ್ತದ. ಯಾವ ಮನೆತನದಾಗ ಮರ್ಯಾದೆ ಇಲ್ಲ ಆ ಮನೆತನ ನೋಡ್ರಿ ನೀವು ಯಾವಾಗ ಪ್ರತಿಯೊಂದು ಸಮಸ್ಯೆಗಳಿದ್ದೇ ಇರ್ತವ. ಅದು ಹಾಂಗಾಯ್ತು ಹಿಂಗಾಯ್ತು, ಅಲ್ಲಿ ಹೋಯ್ತು ಇಲ್ಲೂ ಆಯಿತು, ಇಂಥದ್ದು ಕೇಳೋದ್ರಾಗೆ ನಿಮ್ಮ ಜೀವನ ಹೋಗ್ತದ. ಅದಕ್ಕಾಗಿ ಹಡದ ತಾಯಿಗೆ ಮೊದಲು ಮಾನ ಮರ್ಯಾದೆ ಕೊಡ್ರಿ. ಆ ತಾಯಿನೇ ಇದ್ದಿಲ್ಲ ಅಂದ್ರೆ ನೀನೇ ಅಲ್ಲಿ ಭೂಮಿ ಮೇಲೆ ಬಂದ ಕಿಸಿಂದ ಎಷ್ಟು ದೊಡ್ಡವನಾಗಿ ಈ ಥರ ಇರ್ತಿದ್ದೇವಪ್ಪ ನಾವು. ಅಷ್ಟು ತಾಯಿಗೆ ಮಾನ ಮರ್ಯಾದೆ ಕೊಡಬೇಕು. ಮುಂದೆ ಅಕ್ಕ ತಂಗಿರಿ ಮಾನ ಮರ್ಯಾದೆ ಕೊಡಬೇಕು. ಅವ್ರನ್ನ ನಿಮ್ಮ ಮನೆಯಲ್ಲಿದ್ದರೂ ಪರವಾಗಿಲ್ಲ, ಮತ್ತು ಅವ್ರ ಗಂಡನ ಮನೆಗೆ ಹೋದರೂ ಅವ್ರು ಕರ್ಕೊಂಡು ತಂದು ಅವ್ರಿಗೆ ಹಬ್ಬ ಹುಣಿವಿ ಅರಿಬಿ ಹಂಚುಟಿ ಮಾಡಿ, ಅದು ಅಕ್ಕ ತಂಗಿ ಅಲ್ಲಪ್ಪ, ಅದು ದೇವ್ರದು, ಲಕ್ಷ್ಮಿ. ಅದು ನಮ್ಗೆ ಅವಳು ಏನಾರ ಶ್ರಾಪ್ ಕೊಟ್ರೆ, ಅಕ್ಕ ತಂಗಿಯರು ಶ್ರಾಪ್ ಕೊಟ್ಟು ಮನೆತನ ಉದ್ಧಾರ ಆಗಿದ್ದು ನಾ ಅಂತೂ ನೋಡೇ ಇಲ್ಲ. ನೀವು ನೋಡಿರ್ಬೇಕಾದ್ರೆ, ನೀವು ನಮ್ಗಿಂತ ದೊಡ್ಡವರು ನೋಡಿರ್ಬೇಕಿಲ್ಲ ಅನ್ನಲ್ಲ. ನಾನಂತೂ ನನ್ನ ಅನಿಸಿಬಿಟ್ಟಿಗೆ ಆ ಥರ ನಾನು ನೋಡೇ ಇಲ್ಲ, ಹಾಳಾಗಿದ್ದೇ ನೋಡಿದ್ದೀನಿ. ಅದಕ್ಕಾಗಿ ಅಕ್ಕ ತಂಗಿಯರಿಗೆ ಹಬ್ಬಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಯಾವ ರೀತಿ ಮಾನ ಮರ್ಯಾದೆ ಕೊಡಬೇಕು ಆ ರೀತಿ ಕೊಡಬೇಕು. ಮತ್ತು ಮಡ್ದಿನ ಅದೇ ಥರ, ಯಾಕಂದ್ರೆ ಅವ್ರು ಒಂದು ಮನೆ ಬಿಟ್ಟು ಒಂದು ಮನೆ ಬಂದಿರ್ತಾರೆ, ನಿನ್ನ ನಂಬ್ಕೊಂಡು ಬಂದಿರ್ತಾರೆ, ಮತ್ತು ನಿನ್ನ ಅಂಶ ಬೆಳ್ಸೋಕೆ ಬಂದಿರ್ತಾರೆ ಅವರು. ಅದಕ್ಕಾಗಿ ಮಡ್ದಿನೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಹಾಗಂತ ತಾಯಿಗೊಂದು ಮಡ್ದಿಗೊಂದಿಲ್ಲ, ಎರಡೂ ಬರೋಬ್ಬರಿ ಇಟ್ಕೊಂಡು ಹೋಗ್ಬೇಕು ಜೀವನದಾಗ. ಅಂದ್ರೆ ಆ ಮನೆ ಉದ್ಧಾರ ಆಗ್ತದ. ಇಲ್ಲಾಂದ್ರೆ ಮನೆ ಸ್ವಲ್ಪ ಹಿಂಗಾಯ್ತು, ಸ್ಟಾರ್ಟ್ ಆಯಿತು, ಏನು ಡೌಟೇ ಇಲ್ಲ, ಅವತ್ತಿಂದ ಸ್ಟಾರ್ಟ್ ಆಯ್ತು ತಿಳ್ಕೊರಿ. ಅದಕ್ಕಾಗಿ ಯಾರು ಇರಲಿ, ಹೆಣ್ಣಂದ್ರೆ ನಮ್ಮ ಜನ್ಮಕ್ಕೆ ತಾಯಿ ಥರ ಇದ್ದಂಗೆ. ಅದು ಎಲ್ಲ ಬೇರೆ ಬೇರೆ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತದೆ ಅಷ್ಟೇ. ತಾಯಿ ರೂಪದಲ್ಲಿ, ಅಕ್ಕ ತಂಗಿಯ ರೂಪದಲ್ಲಿ, ಮಡದಿ ರೂಪದಲ್ಲಿ ಬಂದು ನಮ್ಮನ್ನು ಸಹಾಯ ಮಾಡ್ತಾ ಇರ್ತದೆ. ಅದಕ್ಕಾಗಿ ನಾವು ಇನ್ನೊಮ್ಮೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ಅಂತ ತಿಳ್ಕೊರಿ. ಯಾಕಂದ್ರೆ ನಿಮ್ಗೆ ಹೇಳೋಷ್ಟು ದೊಡ್ಡವ್ರು ನಾನು ಅಲ್ಲ, ಆದರೂ ಸ್ವಲ್ಪ ಹೇಳಬೇಕು. ಯಾಕಂದ್ರೆ ಡಿಜಿಟಲ್ ಯುಗದಲ್ಲಿ ಮಾತಾಡಲಿಲ್ಲ ಅಂದರೆ ಇನ್ನು ಯಾವ ಯುಗದಾಗ ಮಾತಾಡೋರು? ಇಲ್ಲಾಂದ್ರೆ ಹಂಗೆ ಜೀರೋದಾಗ ಬಂದು ಜೀರೋದಾಗ ಹೋಗೋದೈತಿ. ಮತ್ತು ಮಧ್ಯದಲ್ಲಿ ಒಂದೇನು ಜೀರೋ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅದೇ ಸ್ವಲ್ಪ ಮಾತಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ನಿಮಗೂ ಆಪರ್ಚುನಿಟಿ ಇದ್ದರೆ ಮಾತಾಡಿ, ಪರವಾಗಿಲ್ಲ. ಡಿಜಿಟಲ್ ಯುಗದಲ್ಲಿ ಮಾತಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮನ್ನು ಯಾರು ಬಂದು ಬೆಳೆಸೋರು ಯಾರು ಇಲ್ಲ, ನೀವೇ ಸ್ವಂತ ಬೆಳಿಬೇಕು. ನೀವು ಬೆಳೆದ್ರೆ ಜನ ನಿಮ್ಮನ್ನು ನಮಸ್ಕಾರ ಹೊಡಿತದೆ, ಇಲ್ಲಾಂದ್ರೆ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕಾಗಿ ಹೇಳೋದು, ಅದ್ರ ಜೊತೆನೂ ಇದನ್ನೂ ನಾನು ನಿಮ್ಗೆ ಹೇಳ್ತಾ ಇರೋದು. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ, ಅವರು ಇವರು ಸಣ್ಣವರು ದೊಡ್ಡವರು ಯಾರು ಏನು ಬೇಡ್ರಿ. ಹೆಣ್ಣಂದ್ರೆ ಅದು ದೇವ್ರ ಥರ ಇದ್ದಂಗೆ, ಲಕ್ಷ್ಮಿ ಥರ ಇದ್ದಂಗೆ, ದೇವತೆ ಥರ ಇದ್ದಂಗೆ. ಅದಕ್ಕೆ ಮಾನ